ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದಶಮೋऽಧ್ಯಾಯಃ. ವಿಭೂತಿಯೋಗಃ. ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವಾ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾಃ ಪ್ರಜಾಃ. ಈ ಸೃಷ್ಟಿಗೆ ಮೂಲ ಪುರುಷರೆನ್ನಲಾದ ಸಪ್ತ ಋಷಿಗಳು, ಸನಕಾದಿ ಮುನಿಗಳು ಹಾಗೂ ಮನುಗಳೂ ಸಹ ನನ್ನ ಸಂಕಲ್ಪ ಮಾತ್ರದಿಂದ ಹುಟ್ಟಿದರೆಂದು ತಿಳಿ. ಯಾವುದೇ ಒಂದು ವಸ್ತು ತಯಾರಿಕೆಯಾಗಲಿ ಅಥವಾ ವಾಸಯೋಗ್ಯ ಪ್ರದೇಶವನ್ನು ನಿರ್ಮಾಣ ಮಾಡುವುದಕ್ಕಾಗಲಿ ಮೊದಲು ಆ ವಸ್ತುವನ್ನು ಅಥವಾ ಪ್ರದೇಶವನ್ನು ನಿರ್ಮಾಣ ಮಾಡಬಲ್ಲ ತಂತ್ರಜ್ಞರು, ವಾಸ್ತುಶಿಲ್ಪಿಗಳು, ಯಾವುದೇ ಸಮಸ್ಯೆ ಬಾರದಂತೆ ಹಾಗೂ ಬಂದ ಸಮಸ್ಯೆ ಪರಿಹಾರಕ್ಕೆ ಕಾನೂನು ಪಂಡಿತರು, ಅಂದ ಹೆಚ್ಚಿಸಲು ಕುಶಲಕರ್ಮಿಗಳು, ಸಹಾಯಕರು, ಹೀಗೆ ಆಯಾಯ ವಿಭಾಗ ನಿರ್ವಹಿಸಬಲ್ಲ ಜನರನ್ನು ಆಯ್ಕೆ ಮಾಡಿಕೊಂಡು ವಸ್ತುವಿನ ಅಥವಾ ಪ್ರದೇಶದ ನಿರ್ಮಾಣದ ನೀಲನಕ್ಷೆ ತಯಾರಿ ಮಾಡಿಕೊಂಡು ಆರಂಭ ಮಾಡುವುದು. ಈ ಪ್ರಪಂಚದ ಸೃಷ್ಟಿಗೂ ಒಂದಿಷ್ಟು ಜನರ ಅವಶ್ಯಕತೆಯಾದಾಗ ಭಗವಂತನ ಆಶಯದಂತೆ ಅವರೆಲ್ಲರೂ ಜನ್ಮ ತಳೆದವರು. ಯಾವುದೇ ಕೆಲಸ ಮಾಡುವ ಮೊದಲು ಆ ಕೆಲಸದ ಬಗ್ಗೆ ಸಂಪೂರ್ಣ ಅರಿವು ಬಹಳ ಮುಖ್ಯ. ಮಾಡುವ ಕೆಲಸಕ್ಕೆ ಬೇಕಾಗುವ ಸಲಕರಣೆ ಹಾಗೂ ತನಗೆ ಬೇಕಾದ ಮಾನವ ಸಂಪನ್ಮೂಲ ಸಿದ್ಧಪಡಿಸಿಕೊಂಡೇ ತನ್ನ ಕೆಲಸ ಆರಂಭಿಸುವಂತೆ ಭಗವಂತ ಸಹ ಈ ಪ್ರಪಂಚವನ್ನು ನಿರ್ಮಾಣ ಮಾಡುವ ಸಮಯದಲ್ಲಿ ಪ್ರಪಂಚ ನಿರ್ಮಾಣಕ್ಕೆ ಬೇಕಾದಂತಹ ಜನರನ್ನು ಸೃಷ್ಟಿ ಮಾಡಿಕೊಂಡು ನಂತರ ಈ ಪ್ರಪಂಚವನ್ನು ಸೃಷ್ಟಿಸಿದ್ದು. ಒಂದು ಪ್ರದೇಶದ ನೀಲನಕ್ಷೆ ಸಿದ್ಧಪಡಿಸಿ ಆ ಪ್ರದೇಶ ಅಭಿವೃದ್ಧಿ ಮಾಡಲು ಕಾರಣವಾದ ಮೂಲ ಪುರುಷನನ್ನು ಬಿಟ್ಟು ಕಣ್ಣಿಗೆ ಕಾಣುವ ತಂತ್ರಜ್ಞರನ್ನು ಹಾಗೂ ವಾಸ್ತುಶಿಲ್ಪಿಗಳನ್ನು ಪ್ರಶಂಸಿಸುವುದು ಎಲ್ಲೆಡೆ ಕಾಣುತ್ತದೆ. ಒಬ್ಬ ವ್ಯಕ್ತಿ ತನಗೆ ಬೇಕಾದ ಆಯುಧ ತಯಾರು ಮಾಡಿಕೊಂಡಂತೆ ಜಗತ್ತಿನ ಕಾರ್ಯಕಾರಣಕ್ಕಾಗಿ ಬೇಕಾಗುವಂತಹವರ ಸೃಷ್ಟಿಗೆ ಮೂಲ ಕಾರಣನೇ ತಾನು ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ ತತ್ಸತ್.